RPM 2000 ಎಬೋ ಇದೆ. ಅಡ್ರಾನಿಕ್ಸ್ ಅಲ್ಲಿ ವಾರ್ನಿಂಗ್ ಬರ್ತಾ ಇದೆ. ಹೇ ಗೈಸ್, ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಚುಟ್ಕಿಗೆ ಹೊಟ್ಟೆ ಸುದ್ಬಿಟ್ಟಿದೆ, ಬಟ್ ಆದ್ರೆ ಫುಡ್ ಫುಲ್ ಖಾಲಿ ಆಗೋಗಿದೆ. ಒಂಚೂರು ಫುಡ್ ಇಲ್ಲ, ಫುಡ್ ಖಾಲಿ. ಚುಟ್ಕಿಗೆ ಹೊಟ್ಟೆ ಹಸ್ದು ಬಟ್ಲು ಪಕ್ಕನೆ ಕೂತಿದೆ. ಏನ್ ಮಾಡ್ತೀಯ ಚುಟ್ಕಿ, ಫುಡ್ ಇಲ್ಲ, ಬೇಜಾರು ಮಾಡ್ಕೋಬೇಡ. ಒಂದ್ ಸ್ವಲ್ಪ ಟೈಮ್ ಆಗೋವರೆಗೂ ಕಾಯಿ. ನೀನು 6 ಗಂಟೆಗೆ ಊಟ ಮಾಡೋದು ಅಭ್ಯಾಸ ಮಾಡ್ಕೊಂಡಿದ್ಯಾ ಅಂತ ನಮಗೆ ಗೊತ್ತು, ಬಟ್ ಅಂತೂ ಫುಡ್ ಖಾಲಿ. ಈ ಸತಿ ನಿನಗೆ ಎಲ್ಲರೂ ರಾಯಲ್ ಕೆನಿನನ್ನ ಫುಡ್ನ ತರ ಕೇಳಿದ್ದಾರೆ, ಈ ಸತಿ ಅದನ್ನೇ ತರ್ತೀವಿ ಆಯ್ತಾ. ಮತ್ತೆ ನಿನಗೆ ಲಿಕ್ವಿಡ್ ಫುಡ್ ಹಾಕಕ್ಕೆ ಹೇಳಿದ್ದಾರೆ, ಅದನ್ನೇ ಹಾಕ್ತೀವಿ ಈ ಸತಿ, ತಲೆ ಕೆಡಿಸ್ಕೊಬೇಡ. ಒಂದ್ ಸ್ವಲ್ಪ ವೆಯ್ಟ್ ಮಾಡ್ಬೇಕಷ್ಟೆ. ನೋಡಿ, ಎದ್ದೇ ಹೋಗ್ತಿಲ್ಲ ಚುಟ್ಕಿ, ಸಖತ್ ಹೊಟ್ಟೆ ಹಸ್ತಿದೆ ಅನ್ಸುತ್ತೆ. ಇವತ್ತು ವಾಕಿಗೆ ಬರೋ ಅಷ್ಟೊತ್ತಿಗೆ 7:15 ಆಗೋಗಿದೆ. ಚೆನ್ನಾಗಿ ಸೂರ್ಯನು ಚೆನ್ನಾಗಿ ಬರ್ತಾ ಇದೆ, ಎಳೆ ಬಿಸಿಲು ಚೆನ್ನಾಗಿದೆ. ವಾಕ್ ಮಾಡೋಕೆ ಸೆಟ್ ಮಾಡಿದ್ದೀನಿ. 2 ಕಿಲೋಮೀಟರ್ಸ್ ಕಂಪ್ಲೀಟೆಡ್. ಹತ್ತತ್ರ 3 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಕ್ಕೆ ಬಂತು. ನನಗೂ ಸ್ವಲ್ಪ ಸುಸ್ತಾಯಿತು, ಇವತ್ತಿಗೆ ಸಾಕು ಅನಿಸುತ್ತೆ. ಆಲ್ರೆಡಿ ಸ್ವಲ್ಪ ನನಗೂ ಸುಸ್ತಾಗಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಮನೆಗೆ ಹೋಗೋಣ. 3.1 ಕಿಲೋಮೀಟರ್, 162 ಕ್ಯಾಲೋರೀಸ್ ಬರ್ನ್ ಆಗಿದೆ. ಬ್ಲಿಂಕಿಟ್ ಕಡೆಯಿಂದ ಅಂತೂ ಚುಟ್ಕಿಗೆ ಶೀಬಾ ಅನ್ನೋ ಫುಡ್ ತರಿಸಿದ್ವಿ. ಕಮೆಂಟಲ್ಲಿ ಅದೇ ಹೆಚ್ಚಾಗಿ ಬರ್ತಾಯಿತ್ತು, ಶೀಬಾ ಇಲ್ಲ ರಾಯಲ್ ಕೆನಿನ್ ಅಂತ. ಶೀಬಾ ತರಿಸಿದ್ವಿ. ನೋಡಿ, ಆಲ್ರೆಡಿ ಚುಟ್ಕಿ ಮೇಯ್ತಾ ಇದೆ. ಶೀಬಾ ದೊಡ್ಡದೇ ಇದೆ, ಏನು ಸಮಸ್ಯೆ ಇಲ್ಲ. ನೋಡಿ, ಹಾಲು ಇಟ್ಟಿರೋದು ಒಂದು ಚೂರು ಕೊಡೋದಿಲ್ಲ, ಬರೀ ಫುಡ್ಡು ಹಾಕಿರೋದು ಆಲ್ರೆಡಿ ಖಾಲಿ. ಮತ್ತೆ ನಮಗೆ ಇದರಲ್ಲಿ ಕ್ಯಾಟಿನ್ ಒಂದು ಬಿಸ್ಕೆಟ್ ಸಿಕ್ಕಿದೆ, ಮತ್ತೆ ಇದೊಂದು ವೆಟ್ ಫುಡ್ ಅಂತ ಇರ್ತಾರಲ್ಲ ಅದೊಂದು ಸಿಕ್ಕಿದೆ, ಓಷನ್ ಫಿಶ್. ಟೈಮು ಎಕ್ಸಾಕ್ಟ್ ಆಗಿ 8:59. ಇವತ್ತು ನಾನು ತಗೊಂಡಿರೋ ಚಾಲೆಂಜು ಲಿವಿಂಗ್ ಇನ್ ಕಾರ್ ಫಾರ್ 24 hours. ಕರೆಕ್ಟಾಗಿ 8:59 ಕೂತಿದ್ದೀನಿ. ಈ ಚಾಲೆಂಜ್ ಕಂಪ್ಲೀಟ್ ಮಾಡೋಕ್ಕೆ ನನ್ನ ಹತ್ರ ಒಂದು ದಿಂಬಿದೆ, ಆಮೇಲೆ ಬೆಡ್ಶೀಟ್ ಇದೆ, ಐಫೋನಿಂದು ಲೈಟ್ನಿಂಗ್ ಕೇಬಲ್ ಇದೆ, ಏನಕ್ಕೆ ಅಂದರೆ ಐಫೋನ್ ಚಾರ್ಜ್ ಖಾಲಿ ಆದಾಗ ಚಾರ್ಜಿಗೆ ಹಾಕೊಳ್ಳೋಕ್ಕೆ. ಅದಾದಮೇಲೆ ಆ್ಯಂಡ್ರಾಯ್ಡ್ ಒಂದು ಫೋನ್ ಇದೆ, ಏನಾದರೂ ಫೋನ್ ಬಂದರೆ ನಮ್ಮ ಫ್ರೆಂಡ್ಸಿಂದ ಆಗಿರ್ಬೋದು, ಅಮ್ಮಂದಾಗಿರ್ಬೋದು ಮಾತಾಡೋಕ್ಕೆ. ಅಷ್ಟೇ, ಜಾಸ್ತಿ ಇನ್ನೇನಿಲ್ಲ. ಆಲ್ರೆಡಿ 9 ಕಾಲಾಯಿತು. ತಿಂಡಿ ಇಲ್ಲೇ ಕಾರಿಗೆ ತಂದ್ಕೊಡು. ಅಂತೂ ತಿಂಡಿ ಬಂತು. ಏನು ಕೊಟ್ಟು ಕಳ್ಸವ್ರೆ? ದೋಸೆ ಕೊಡು, ನಾನೆಲ್ಲ ಸೈಡ್ಗೆ ಇಡೋಣ ಸದ್ಯಕ್ಕೆ. ಅಮ್ಮ ದೋಸೆ ಕೊಟ್ಟು ಕಳ್ಸಿದಾರಂತೆ, ತೆಗಿಯೋಣ. ಓ, ಪನ್ನೀರ್ ಇದೆ ಇದರಲ್ಲಿ. ಕೆಳಗಡೆ ದೋಸೆ. ತಿಂಡಿ ತಿನ್ನೋಣ ಇವಾಗ. ಇವಾಗ ತಿಂಡಿ ತಿಂದಾಯಿತು. ದೋಸೆಯನ್ನು ಫುಲ್ ತಿನ್ನೋಕ್ಕಾಗಲಿಲ್ಲ, ಸ್ವಲ್ಪ ಬಿಟ್ಟೆ. ಇದನ್ನು ಹಂಗೆ ಸೀಟಿಂದ ಹಿಂದೆ ಇಡ್ತೀನಿ. ಇವಾಗ ತಿಂಡಿ ಎಲ್ಲ ಆಯಿತು. ಜಾಸ್ತಿ ನೀರು ಕುಡಿತಾ ಇಲ್ಲ, ಜಾಸ್ತಿ ನೀರು ಕುಡಿದ್ರೆ ವಾಶ್ರೂಮಿಗೆ ಹೋಗಂಗಾಗುತ್ತೆ. ಇವಾಗ ನನ್ನ ಫ್ರೆಂಡ್ ಒಬ್ಬ ಫೋನ್ ಮಾಡಿದ್ದ, ಇನ್ನೊಂದು ಫ್ರೆಂಡ್ ಮನೆಗೆ ಹೋಗೋಣ ಅಂತ. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಏನೇನೋ ವಾರ್ನಿಂಗ್ಗಳು ಬರೋಕ್ಕೆ ಸ್ಟಾರ್ಟ್ ಆಗಿದೆ ನಮ್ಮ ಕಾರಲ್ಲಿ, ನನಗಂತೂ ಗೊತ್ತಾಗ್ತಾ ಇಲ್ಲ. ಇದು ನಮಗೆ ಕಂಪ್ನಿಯವ್ರು ಹೇಳಿರೋದು 2000 ಕಿಲೋಮೀಟರ್ಸಿಗೆ ತಗೊಬನ್ನಿ ಅಂತ. ನಾನು 1900ಗೆ ತಗೊಂಡು ಹೋಗೋಣ ಅಂತಿದ್ದೀನಿ. ನಮ್ಮ ಫ್ರೆಂಡ್ ಬಂದ, ಬಾರೋ, ಹಿಂದ್ಗಡೆನೆ ಕುತ್ಕೋತೀಯ? ಹ್ಞೂ, ಡೋರ್ ಸರಿಯಾಗಿ ಬಿದ್ದಿಲ್ಲ ನೋಡು. ಹೊಡೆದ. ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ಪ್ರತಿಯೊಂದು ಗಾಡಿಲೂ ಫ್ಲಾಗ್ ಹಾರಿಸ್ತಾ ಇದ್ದಾರೆ, ಸ್ಕೂಟಿಲೂ ಹಾಕೊಂಡು ಹೋಗ್ತಾ ಇದ್ದಾರೆ, ಅಲ್ಲ ಆಟೋದಲ್ಲೂ ಹಾಕೊಂಡು ಹೋಗ್ತಾ ಇದ್ದಾರೆ. ನೀನೇ ಹಾಕಿಲ್ಲ ಗೈಸ್, ನಮ್ಮ ಫ್ರೆಂಡ್ ಪ್ರೀತಮ್ ಮನೆ ಹತ್ರ ಬಂದ್ವಿ, ಬಟ್ ಆದರೆ ನನ್ನ ಕಾರಿಂದ ಇಳಿಯಂಗಿಲ್ಲ. ಅವನನ್ನ ಈಗ ಆಚೆ ಕರಿಬೇಕು. ಅಣ್ಣ ಒಳಗಡೆವೇ ಹೋದ್ನಲ್ಲ ನಮ್ ನೋಡಿ. ಚೆನ್ನಾಗಿದ್ದೀರಾ? ಫ್ರೆಂಡ್ ಮನೆ ಅಲ್ಲಿದೆ, ನಾನು ಇಲ್ಲಿ ಹಿಂದೆ ಕಾರ್ ನಿಲ್ಸ್ಕೊಂಡು ನಿಂತಿದ್ದೀನಿ. ಪವನ್ ಅಲ್ಲಿ ನಿಂತಿದ್ದಾನೆ. 11:21 ಆಗಿದೆ ಟೈಮ್, ಇನ್ನೂ ಕಾರಲ್ಲೇ ಇದ್ದೀನಿ. ನೋಡಿ, ನಮ್ಮ ಫ್ರೆಂಡ್ ಸಿಕ್ಕಿದ್ದಾರೆ, ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇದ್ದೀನಿ. ಇವಾಗ ಕಾಫಿ ಕುಡಿಯಕ್ಕೆ ಬಂದಿದ್ವಿ, ಬಟ್ ಆದ್ರೆ ಪ್ರೀತಮ್ ಮತ್ತೆ ಪವನ್ ಅಲ್ಲಿ ಶಾಪ್ ಔಟ್ಲೆಟ್ಗೆ ಹೋಗಿದ್ದಾರೆ. ನಾನು ಇಲ್ಲ ಕಾರಲ್ಲಿ ಕುತ್ಕೊಂಡಿದ್ದೀನಿ, ಇಲ್ಲ ಕಾರಿಗೆ ತಂದು ಕೊಡ್ತಾರಂತೆ. ಗೈಸ್ ಅಲ್ಲಿ ನೋಡಿ, ಪ್ರೀತಮ್ ಅಂತೂ ಟೀ ತಗೋ ಬರ್ತಾ ಇದ್ದ ನನಗೋಸ್ಕರ. ಗೈಸ್ ನೋಡಿ, ಎಂತ ಒಳ್ಳೆ ಫ್ರೆಂಡ್. ನೋಡಿ, ಆಕ್ಚುಲಿ ನಮ್ಮ ಫ್ರೆಂಡ್ ಸಪೋರ್ಟ್ ಮಾಡ್ತಾ ಇದ್ದಾರೆ ವಿಡಿಯೋಗೆ, ಟೀ ಕುಡ್ಕೊ ಬರ್ತಾ ಇದ್ದಾರೆ. ಇವಾಗ ಆಫೀಸಿಗೆ ಹೋಗ್ಬೇಕು, ಪ್ರೀತಮ್ ಅವ್ರ ಆಫೀಸಿಗೆ. ಅಡ್ರಾನಿಕ್ಸ್ ಅಲ್ಲಿ ವಾರ್ನಿಂಗ್ ಬರ್ತಾ ಇದೆ, ಕಾರ್ ಬ್ಯಾಟ್ರಿ ಡ್ರೈನ್ ಆಗ್ತಾ ಇದೆ ಅಂತ. ಏನಕ್ಕೆ ಅಂದರೆ ನಾನು ಕಾರಲ್ಲೇ ಕೂತಿದ್ದೀನಲ್ಲ,
ಈ ಚಾಲೆಂಜಲ್ಲಿ ನಾನು ಚೀಟಿಂಗ್ ಮಾಡ್ತಾ ಇಲ್ಲ. ನಮ್ಮ ಫ್ರೆಂಡ್ಸು ಬಾ ಮೇಲಕ್ಕೆ ಅಲ್ಲೇ ನೀನು ಚಾರ್ಜಿಗೆ ಹಾಕೊಂಡು ವೀಡಿಯೋ ಸ್ವಲ್ಪ ಎಡಿಟ್ ಮಾಡು ಅಂತ ಅಂದರು. ಬಟ್ ಆದರೆ ನನ್ನ ಮನಸ್ಸು ಒಪ್ಪಲಿಲ್ಲ. ಸೊ ಹಾಗಾಗಿ ಕಾರಲ್ಲೇ ಕೂತಿದ್ದೀನಿ. ನೋಡಿ, ಫೋನ್ ಹೀಟ್ ಆಗುತ್ತೆ ಅಂತ ಟಿಶ್ಯೂ ಪೇಪರ್ ಮೇಲೆ ನೀರು ಹಾಕ್ಬಿಟ್ಟು ಚಾರ್ಜಿಗೆ ಹಾಕಿದ್ದೀನಿ. 2:45 ಒಂದು ಸಮಸ್ಯೆ ಆಗೋಯ್ತು. ನಮ್ಮ ಕಾರು ಸಿಟಿಲೇ ಓಡಾಡಿರೋದ್ರಿಂದ DPF ರೀಜನ್ರೇಷನ್ ಕೇಳ್ತಾ ಇದೆ. ನೋಡಿ, ಬರೀ ಇನ್ನು ನಮ್ಮ ಕಾರ್ ಓಡಿರೋದು 1608 ಕಿಲೋಮೀಟರ್ಸು. ಆಲ್ರೆಡಿ DPF ಕ್ಲಾಗ್ಡ್ ಅಂತ ವಾರ್ನಿಂಗ್ ಮೆಸೇಜ್ ಬರ್ತಾ ಇದೆ. ರೀಜನ್ರೇಷನ್ ರಿಕ್ವೈರ್ಡ್. DPF ರೀಜನ್ರೇಷನ್ ಮಾಡೋಣ ಇವಾಗ. ಆಕ್ಚುಲಿ ನನಗೆ ಗೊತ್ತಿತ್ತು DPF ರೀಜನ್ರೇಷನ್ ಬಂದೇ ಬರುತ್ತೆ ಅಂತ, ಬಟ್ ಆದರೆ ಇಷ್ಟು ಬೇಗ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಇಲ್ಲಿ ಡ್ರೈವ್ ಇನ್ಫೋ ಮೇಲೆ ಕ್ಲಿಕ್ ಮಾಡಬೇಕು. ಡ್ರೈವ್ ಇನ್ಫೋ ಗೈಸ್, ಆಕ್ಚುಲಿ ರೀಜನ್ರೇಷನ್ ಕೇಳ್ತಾ ಇದೆ. ಇಲ್ಲಿ ಹೋಲ್ಡ್ ಮಾಡ್ಬೇಕಂತೆ, ಹೋಲ್ಡ್ ಟು ಸ್ಟಾರ್ಟ್ ಅಂತವ. ರೀಜನ್ರೇಷನ್ ರಿಕ್ವೆಸ್ಟೆಡ್ ಅಂತ ಬರ್ತಾ ಇದೆ. ರೀಜನ್ರೇಷನ್ ಆಗ್ತಾ ಇದೆ ಇವಾಗ. ಟೈಮು 12:48. ಗೊತ್ತಿಲ್ಲ ಎಷ್ಟೊತ್ತವರೆಗೂ ರೀಜನ್ರೇಷನ್ ಆಗುತ್ತೆ ಅಂತ. ನೋಡೋಣ. RPM 2000 ಎಬೋ ಇದೆ. ಹತ್ತತ್ರ 2000 RPM ಅಲ್ಲಿ ಇತ್ತು, ಇವಾಗ 2500 RPM ಹೋಗಿದೆ ಆಟೋಮೆಟಿಕ್. ಅದೇ 12:55 ಆಯ್ತು, ಇನ್ನು ರೀಜನ್ರೇಷನ್ ಅಲ್ಲೇ ಇದೆ ಕಾರು. ಆಕ್ಚುಲಿ ನಾನು ನನ್ನ ತಮ್ಮ ಬರೀ ಸಿಟಿಲೇ ಜಾಸ್ತಿ ಓಡಾಡಿರೋದ್ರಿಂದ ರೀಜನ್ರೇಷನ್ಗೆ ಇಷ್ಟು ಬೇಗ ಬಂತು ಅನ್ಸುತ್ತೆ. ಬರೀ 1500 ಕಿಲೋಮೀಟರ್ಗೆ ರೀಜನ್ರೇಷನ್ ಬಂದಿದೆ ಅಂದ್ರೆ ಡೀಸೆಲ್ ಇನ್ನು ಎಷ್ಟು ಹೋಗುತ್ತೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ಡೀಸೆಲ್ ಕಾರ್ ಸವಾಸನೆ ಅಲ್ಲ ಅಂತ ಅನ್ಕೊಂಡಿದ್ದೆ, ಬಟ್ ಅಂತೂ ತಗೊಂಡೆ. ಇವಾಗ ಇಷ್ಟು ಬೇಗ ರೀಜನ್ರೇಷನ್ ಬಂದಿದೆ. ಗೈಸ್, ರೀಜನ್ರೇಷನ್ ಕಂಪ್ಲೀಟ್ ಆಯ್ತು. 1 ಗಂಟೆಗೆ 10 ನಿಮಿಷ ಗಾಡಿ ರೀಜನ್ರೇಷನ್ ಅಲ್ಲಿ ಇದೆ. ಡೀಸೆಲ್ ಗಾಡಿ ಸವಾಸ ಅಲ್ಲ. ಫಸ್ಟ್ ಗಾಡಿ ಆಫ್ ಮಾಡೋಣ. AC ಕಾರ್ ನಿಲ್ಸ್ಕತೀವಲ್ಲ. ನೀನು ಆಫ್ ಆಗಿರೋ ಬೇಡ. ನೀನು ರೀಜನ್ರೇಷನ್ ಎಲ್ಲ ಕೇಳಿದ್ರೆ ನಮಗೆ ಹೊಟ್ಟೆ ಉರಿಯುತ್ತೆ. 10 ನಿಮಿಷ ಡೀಸೆಲ್ ಕೊಡಕ್ಕೆ. ಟೈಮ್ 1:49. ನನ್ನ ಫ್ರೆಂಡ್ ಒಂದು ಮನೆಗೆ ಬಿಟ್ಟು ಆಯ್ತು. ಇವಾಗ ಎಲ್ಲಾದ್ರೂ ವಾಶ್ರೂಮಿಗೆ ಹೋಗ್ಬಿಟ್ಟು ಮನೆಗೆ ಹೋಗೋಣ. ಮನೆಗೆ ಹೋದ್ರೆ ಅಲ್ಲೆಲ್ಲೂ ವಾಶ್ರೂಮಿಗೆ ಹೋಗೋಕ್ಕಾಗಲ್ಲ. ಸೊ ಇಲ್ಲೆಲ್ಲಾದ್ರೂ ವಾಶ್ರೂಮಿಗೆ ಹೋಗೋಣ. ರೋಡ್ ಹತ್ರ ನಾಯಿ ಮರಿ ಇದೆ, ಅಲ್ಲಾಡ್ತಾನೆ ಇಲ್ಲ. ನಾವೇ ಸೈಡಿಗೆ ಹೋಗ್ಬೇಕು. ಕಾರನ್ನ ಇಲ್ಲೆಲ್ಲೋ ಸ್ವಲ್ಪ ಫಾರೆಸ್ಟ್ ತರ ಇದೆ, ಅಲ್ಲಿಗೆ ತಂದು ನಿಲ್ಸಿದ್ದೀನಿ. ಇಲ್ಲೇ ವಾಶ್ರೂಮಿಗೆ ಹೋಗ್ಬಿಟ್ಟು ಹೋಗ್ತೀನಿ. ಫುಲ್ಲು ಮೋಡಗಳೆಲ್ಲ ಕಪ್ಪುಗಾಗಿದೆ. ಮಳೆ ಬೇರೆ ಈಗ ಸ್ಟಾರ್ಟ್ ಆಗ್ತಾ ಇದೆ. ಅಷ್ಟರೊಳಗಡೆ ನಾನು ಮನೆಗೆ ಹೋಗ್ಬಿಡ್ತೀನಿ. ಟೈಮ್ ಇವಾಗ 2 ಗಂಟೆ. ಊಟ ಅಮ್ಮಂಗೆ ಕೆಳಗಡೆ ತಂದು ಕೊಡಕ್ಕೆ ಹೇಳಬೇಕು. ಟೈಮು 3:02. ಅಮ್ಮ ಊಟ ತಗೊಂಡು ಬಂದ್ರು. ಕೊಡಿ. ಪಾಯಸನಾ? ಹ್ಞೂ ಕೊಡಿ. ನೀರಿನ ಬಾಟ್ಲ್ ಐತಾ? ನೀರವ? ನೀರಿಲ್ಲ ಅವಲ್ಲ. ಆಯ್ತು. ಸರಿ. ಅನ್ನ, ಸಾಂಬಾರು ಮತ್ತೆ ಬೋಟಿ ಬಂದಿದೆ. ಟೈಮು 3:15. ಇನ್ನೇನೋ ಹಿಂಗೆ ಕಳೆದೋಗುತ್ತೆ. ಯಾರು ಲೀವಿಂಗ್ ಇನ್ ಕಾರ್ ಫಾರ್ 24 hours ಒಬ್ಬರೇ ಮಾಡಿರಲಿಲ್ಲ ಅನ್ಸುತ್ತೆ. ಇವತ್ತು ನಾನು ಮಾಡಕ್ಕೆ ಹೊರಟಿದ್ದೀನಿ. ದಿಂಬು ಬಾ. ಬ್ಲ್ಯಾಂಕೆಟ್ ಏನು ಬೇಡ ಅನ್ಸುತ್ತೆ, ಹಂಗೆ ಮಲ್ಕೋತೀನಿ. ನೋಡೋಣ, ಒಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ. ಒಳ್ಳೆ ನಿದ್ದೆ ಬಂದಿತ್ತು. 4 ಗಂಟೆ ಆಗಕ್ಕೆ ಬರ್ತಾ ಇದೆ ಟೈಮು. ನಮ್ಮ ಯೋಗೇಶ್ ಮಣ್ಣ ಫೋನ್ ಮಾಡಿ ತೇಜಸ್ಸು ಮತ್ತೆ ಅಗಸ್ತಿನ್ ಸ್ವಲ್ಪ ಮಲ್ನಾಡ್ ಕಾಲೇಜಿಗೆ ಡ್ರಾಪ್ ಮಾಡೋ ಅಂದ್ರು. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ನೋಡಿ, ಮುಂದೆ ಹೋಗ್ತಾ ಇರೋ XUV ಕಾರಿಗೆ ನಂಬರೇ ಇಲ್ಲ. ಏನೋ ಇವೆಲ್ಲ. ಅದೇನೋ ಟ್ಯೂಷನ್ ಕ್ಲಾಸ್ ಅಂತೆ. ಓಹೋ, ಅವ್ನು ನೋಡಿ ಹೆಂಗ್ ರೆಡಿಯಾಗಿ ಬಂದವನ ಹೀರೋ. ಬಾ, ಕಾರಲ್ಲೇ ಮಲ್ಕೋಬೇಕು. ಎಷ್ಟು ಗಂಟೆ? ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ, ನಾಳೆ ಬೆಳಗ್ಗೆ 9 ಗಂಟೆವರೆಗೂ ಇಲ್ಲೇ ಇರಬೇಕು. ಹಿಂದೆ ಇಡು. ಹಂಗಾರೆ ರಾತ್ರಿ ಬರ್ತೀನಿ. ಹಂಗಾರೆ ಬಾ. ನೀನು ಬರ್ತೀಯಾ? ಯಾರ್ಯಾರು ಬರ್ತೀರಾ ಎಲ್ಲ ವೆಲ್ಕಮ್. ಏನ ಫೋನ್ ಇಲ್ಲಿ? ಅದು ಫೋನ್ ಚಾರ್ಜರ್ ಫೋನ್ ಅದು. ಸಾಂಗ್ ಹಾಕ್ತೀನಿ. ಹಾಕು. ಹೇ ಅಲೆಕ್ಸಾ. ಅಗಸ್ತ್ಯ ಮತ್ತೆ ತೇಜಸ್ಸನ್ ಬಿಟ್ಟು ನಾನು ಮನೆಗೆ ಹೋಗ್ತಾ ಇದ್ದೀನಿ. ನೋಡಿ, ಪಿರಿ ಮಳೆ. ಟೈಮ್ 4:45. ಆರಾಮಾಗಿ ಸ್ವಲ್ಪ ಹೊತ್ತು ಮಲ್ಕೋತೀನಿ. 5:26 ಅಪ್, ಸ್ಟಿಲ್ ಗೋಯಿಂಗ್. 6:11 ಅಪ್. ಅಲ್ಲಿ ನೋಡಿ, ಮಕ್ಕಳೆಲ್ಲ ಆಟ ಆಡಕ್ ಬಂದಿದ್ದಾರೆ, ಸಂಜೆ ಆಯ್ತು ಅಂತ. ಇವಾಗ ಕತ್ಲೆ ಆಗ್ತಾ ಇದೆ. ನೋಡೋಣ, ಇಷ್ಟೊತ್ತು ಮಾಡಿತ್ತಲ್ಲ, ಇನ್ನು ಮಾಡೋದು ಆಕ್ಚುಲಿ ಟಾಸ್ಕ್ ಚೆನ್ನಾಗಿರೋದು. 6:55 ಆಯ್ತು. ಕತ್ಲೆ ಆಗಕ್ಕೂ ಬರ್ತಾ ಇದೆ. ಮನೇಲಿ ಇದ್ದಿದ್ರು ಇನ್ನೇನ್ ಮಾಡ್ತಾ ಇದ್ದೆ, ಹಾಸಿಗೆ ಮೇಲೆ ಮಲ್ಕೋತಾ ಇದ್ದೆ. ಇಲ್ಲಿ ಬಂದು ಕುತ್ಕೊಂಡಿದ್ದೀನಿ ಅಷ್ಟೇ. ಬಟ್ ಆದ್ರೆ ಮನೇಲಿ ಇದ್ದಿದ್ರೆ ನಮ್ಮ ಅಮ್ಮನ ಜೊತೆ ಯಾವಾಗ್ಲೂ ಅಮ್ಮ 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 ಅನ್ಕೊಂಡ್ ಆ ಬಾಂಡಿಂಗ್ ನೆಕ್ಸ್ಟ್ ಲೆವೆಲ್ ಬಿಡಿ. ಗಂಡ್ ಮಕ್ಳಿಗೆ ಅಮ್ಮನೇ ಜಾಸ್ತಿ ಪ್ರೀತಿ, ಏನೇ ಹೇಳಿದ್ರು. ಕಾಲೆಲ್ಲ ನೋವು ಬರಕ್ ಸ್ಟಾರ್ಟ್ ಆಯ್ತು. ಹಿಂದೇನಾದ್ರೂ ಹೋಗ್ತೀನಿ. ಅಯ್ಯಪ್ಪ,
ಅಬ್ಬಾ ಹಿಂದೆ ಸ್ವಲ್ಪ ಮಲ್ಕೊಳಕ್ಕಾದ್ರೂ ಮಲ್ಕೊಳ್ಳೋಣ. ಟೈಮ್ ಇವಾಗ 7-8 ಎಷ್ಟೊತ್ತು ಅಂತ ಮುಂದೆ ಕೂತಿರ್ಲಿ, ಅದಕ್ಕೆ ಹಿಂದೆ ಬಂದು ಹಿಂಗೆ ಮಲ್ಕೊಂಡಿದ್ದೀನಿ. ಒಬ್ಬನೇ ಇದ್ದೀನಿ, ಮಾತಾಡೋಕ್ಕೂ ಯಾರು ಇಲ್ಲ. ಫೋನಲ್ಲಾದರೂ ಎಷ್ಟೊತ್ತು ಮಾತಾಡ್ತಾರೆ, ಹಂಗಾಗಿ ಹಿಂಗೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿರ್ತೀನಿ. ಇಷ್ಟೊತ್ತಿಗೆ ಮನೇಲಿ ಇರ್ತಿದ್ರೆ ನಮ್ಮಮ್ಮ ಅದು ಇದು ಏನಾದರೂ ತಿನ್ನಕ್ಕೆ ಕೊಡೋರು. ಸಂಜೆ ಆಗಿದೆ, ಹೊಟ್ಟೆ ಬೇರೆ ಹಸಿತಾ ಇದೆ. ಬಟ್ ಆದರೆ ಕಾರಿಂದ ಕೆಳಗಡೆ ಇಳಿಯಂಗಿಲ್ಲ. ಕಾರನ್ನು ಸಿಟಿಗೆ ತಗೊಂಡೋದ್ರೆ ಏನಾದರೂ ತಿನ್ನೋಕ್ಕೆ, ಮತ್ತೆ ಅಲ್ಲಿ ಬೇಡ, ಹಂಗಾಗಿ ಸುಮ್ಮನೆ ಮಲ್ಕೊಂಡಿದ್ದೀನಿ. ಏನಾಗಲ್ಲ, ಒಂದಿನ ನಡೆಯುತ್ತೆ. ಎವ್ರಿಥಿಂಗ್ ಈಸ್ ಫೈನ್, ಇಟ್ಸ್ ಓಕೆ. ಟೈಮ್ 8 ಗಂಟೆ ನೋಡಿ, ಕಾಲು ಹೆಂಗೆ ಹಾಕೊಂಡಿದ್ದೀನಿ, ಈ ಥರ ಹಾಕೊಂಡಿದ್ದೀನಿ, ಏನೂ ಮಾಡೋಂಗಿಲ್ಲ. ಎಲ್ಲಿಗೆ ಹಾಕೊಳ್ಳೋದು? ಮೇಲ್ಗಡೆ ಸನ್ ರೂಫ್ ಓಪನ್ ಇಟ್ಕೊಂಡಿದ್ದೀನ, ಸ್ವಲ್ಪ ಚಳಿ ಚಳಿ ಥರ ಆಗ್ತಾ ಇದೆ. ಟೈಮ್ 9:05 ಆಗಕ್ಕೆ ಬಂತು. ಇನ್ನೇನು ರೋಹನ್ನ ಯಾರಾದರೂ ಊಟ ತಂದು ಕೊಡ್ತಾರೆ ಅನ್ಸುತ್ತೆ. ಊಟ ತಗೊಬಂದಾದ್ಮೇಲೆ ಮಲ್ಕೋಬೇಕು. ನೀವೇ ಊಟ ತಗೊಬಂದ್ರಿ, ಇನ್ನೇನ್ ಮಾಡ್ಲಿ, ಸಖತ್ ಚಳಿ ಐತೆ ಹೊರಗಡೆ. ರೋಹನ್ ಕಳ್ಸೋದಲ್ವಾ? ಸರಿ, ಚಪಾತಿ ಮತ್ತೆ ಪಲ್ಯ ಬಂದಿದೆ. ಇವಾಗ ಊಟ ಮಾಡಿ ಮಸ್ತ್ ಮಲ್ಕೊಂಡ್ರೆ ಇನ್ನ ಎಚ್ಚರ ಆಗೋದು ಬೆಳಗ್ಗೆನೆ ಅನ್ಕೊಂಡಿದ್ದೀನಿ. ಆಕ್ಚುಲಿ ನಾನು ಬೆಳಗ್ಗೆಯಿಂದ ಒಂದೇ ಸತಿ ಯೂರಿನ್ ಪಾಸ್ ಮಾಡಿರೋದು. ಮತ್ತೆ ಈಗ ರಾತ್ರಿ ಏನಾದರೂ ಹೋದ್ರೆ ಆ ಕಡೆ ಹೋಗ್ಬೇಕು. ರಾತ್ರಿ ಮಲ್ಗಕ್ಕಿಂತ ಮುಂಚೆ ಒಂದ್ಸತಿ ಹೋಗಿ ಮಲ್ಕತೀನಿ. ಟೈಮ್ 12:06. ಲಿಟ್ರಲಿ ಕೋಟ್ರಸ್ ಅಲ್ಲಿ ಯಾರು ಓಡಾಡ್ತಾ ಇಲ್ಲ. ಸ್ಟ್ರೀಟ್ ಲೈಟ್ ಆನ್ ಆಗಿದೆ ಬಿಟ್ರೆ ನನ್ನ ಬೈಕ್ ಅಲ್ಲಿ ನಿಲ್ಸಿದೀನಿ. ಬ್ಲಾಂಕೆಟ್ ಅನ್ನು ಹಚ್ಕೊಂಡು ಸ್ವಲ್ಪ ಆರಾಮಾಗಿ ಮಲ್ಕೊಳ್ಳೋಣ. ನನಗೆ ನಾನು ಈ ಥರ ಚಾಲೆಂಜ್ ತಗೊಂಡಿದ್ದೀನಲ್ಲ, ಇದನ್ನ ನೋಡಿ. ನಾನು ಒಂದು ಸಕಲೇಶ್ಪುರದಲ್ಲಿ ಒಂದು ರೋಡ್ ಕೆಲಸ ಮಾಡಿದ್ದೆ. ಅದಕ್ಕೆ ಸಿಮೆಂಟನ್ನು ಒಂದು 2-3 ದಿನ ಅರ್ಲಿನೇ ತರಿಸ್ಬಿಟ್ಟಿದ್ದೆ. 2-3 ದಿನ ಅಲ್ಲ, ಒಂದಿನ ಅರ್ಲಿ ಬಂದಿತ್ತು. ಬಟ್ ಆದರೆ ಅಲ್ಲೇ ನಾನು ನಮ್ಮ ಅಪ್ಪ ಇಬ್ಬರು ಕಾರಲ್ಲೇ ಮಲ್ಕೊಂಡಿದ್ವಿ. ನಮ್ಮ ಅಪ್ಪ ಮುಂದೆ ಮುಂದೆ ಮಲ್ಕೊಂಡಿದ್ರೇನೋ, ನಾನು ಹಿಂದೆ ಮಲ್ಕೊಂಡಿದ್ದೆ. ಆಗಲೂ ಕಂಫರ್ಟ್ ಇಲ್ಲ, ಇಡೀ ರಾತ್ರಿ ನಿದ್ದೆ ಬಂದಿರಲಿಲ್ಲ. ಒಂದು ಸ್ವಲ್ಪ ಕಾರ್ ದೊಡ್ಡ ಇದೆ, ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೋತಾ ಇದ್ದೀನಿ. ನೋಡ, ನಿದ್ದೆ 12 ಗಂಟೆ ಆದರೂ ಬಂದಿಲ್ಲ. ಹಿಂಗೆ ವಿಡಿಯೋ ಮಾಡ್ಕೊಂಡು ಕುತ್ಕೊಂಡ್ರೆ ನಾಳೆಗೇನು ವಿಡಿಯೋ ಮಾಡಲಿ, ಒಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ. ಇನ್ನು ನಾಳೆ 9 ಗಂಟೆವರೆಗೂ ಇರಬೇಕು. ಗುಡ್ ನೈಟ್, ಸಿಗುವ ಬೆಳಗ್ಗೆ. ನೈಟ್ ಹೊತ್ತು ವಾಶ್ರೂಮಿಗೆ ಹೋಗೋದು ಈಸಿ. ಹಿಂಗೆ ಡೋರ್ ತಕ್ಕೊಂಡೇನು ಮಾಡೋಕ್ಕಾಗಲ್ಲ. ಕಾರನ್ನೇ ಮುಂದೆ ತಗೊಂಡೋಗಿ ಆ ಕಡೆ ಫುಲ್ ಲೆಫ್ಟಿಗೆ ಹಾಕೊಂಡು ವಾಶ್ರೂಮಿಗೆ ಹೋಗೋದು. Next day. ಟೈಮು 6:36. ಗುಡ್ ಮಾರ್ನಿಂಗ್ ಗಾಯ್ಸ್. ನೆನ್ನೆ ನಿದ್ದೆ ಬರ್ದಲ್ಲೇ ಒದ್ದಾಡ್ಕೊಂಡು ಅಂತೂ ಮಲಗಿದ್ದೀನಿ. ಇವಾಗ 6:45 ಆಗಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಫಸ್ಟ್ ಕಾರಿಂದ ಹೋಗ್ಬೇಕು, ವಾಶ್ರೂಮಿಗೆ ಹೋಗ್ಬೇಕು. ಬಟ್ ಇನ್ನು 1 ಅವರ್ ಅಲ್ವಾ ಅಂತ ಪುಷ್ ಮಾಡ್ತಾ ಇದ್ದೀನಿ. ಇನ್ನು 1 ಅವರ್ ಮಲ್ಕೊಬಿಡ್ತೀನಿ. ಅದಾದ್ಮೇಲೆ ಎದ್ಬಿಟ್ಟು ಫಸ್ಟ್ ಮನೆಗೆ ಓಡೋಗ್ತೀನಿ. ಎದ್ದು ಮನೆಗೆ ಓಡ್ಬಿಟ್ರೆ ಸಾಕು ಅನ್ಸಿದೆ, ಆದ್ರೂ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಜಸ್ಟ್ ಇನ್ 1 ಅವರ್ ಪುಷ್ ಮಾಡಬೇಕು. ಯು ಕ್ಯಾನ್ ಡೂ ಇಟ್, ಐ ಕ್ಯಾನ್ ಡೂ ಇಟ್, ಕಮಾನ್. 8:12 ಆಯ್ತು ಟೈಮು. ಜಸ್ಟ್ ಇನ್ನೊಂದು ಸ್ವಲ್ಪ ಹೊತ್ತು ಪುಷ್ ಮಾಡಬೇಕು. ಸುಮ್ಮನೆ ಮಲ್ಕೊಂಡಿದ್ದೀನಿ, ಕಣ್ಮುಚ್ಕೊಂಡು ಸುಮ್ಮನೆ ಮಲ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಅಂತ ಮನೆಗೆ ಫಸ್ಟ್ ಓಡೋಗ್ಬೇಕು. 8:33. ಫೈನಲಿ ಟೈಮ್ ಆಯಿತು. 24 ಅವರ್ಸ್ ಕಾರ್ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದೀನಿ. ಯಪ್ಪ, ನನಗೆ ಈಸಿ ಅಂತ ಅನ್ಕೊಂಡಿದ್ದೆ. ಸಖತ್ ಅಂದರೆ ಸಖತ್ ಕಷ್ಟ ಆಯಿತು ಒಳಗಡೆ ಕುತ್ಕೊಳ್ಳೋದು, ಅದರಲ್ಲೂ ಪ್ಲಸ್ ಒಬ್ಬನೇ ಕುತ್ಕೊಳ್ಳೋದು. ಅಯ್ಯೋ, ಸಖತ್ ಕಷ್ಟ ಆಯಿತು. ಫಸ್ಟ್ ಇವಾಗ ಮನೆಗೆ ಓಡೋಗ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್.